ಭೇಟಿಯನ್ನ ನೀಡಿರುವಂತ ಅಸಲಿ ಕಾರಣ ಏನಿರಬಹುದು ಅನ್ನೋದನ್ನ ಹೇಳ್ತೀವಿ ಅಂತ ಈಗ ಹೇಳ್ತಾ ಇದ್ದೀವಿ. ರಮೇಶ್ ಜಾರಕಿಹೊಳಿ ದೆಹಲಿ ಭೇಟಿ ಹಿಂದಿನ ರಹಸ್ಯ ಏನು? ಸೈಲೆಂಟ್ ಆಗಿದ್ದ ಸಾಹುಕಾರ್ ದಿಢೀರ್ ಅಂತ ದೆಹಲಿಗೆ ಹೋಗಿದ್ದಾದ್ರು ಯಾಕೆ? ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರು ದೆಹಲಿ ಭೇಟಿ ಹಿಂದಿನ ರಹಸ್ಯ ಆದ್ರೂ ಏನು? ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಹೋದರನಿಗೆ ಟಿಕೆಟ್ ಕೈ ತಪ್ಪಿಸೋದು ಒಂದು ವಿಚಾರ ಆದ್ರೆ, ಒಂದು ಕಾರಣ ಆದ್ರೆ, ಮತ್ತೊಂದು ಪ್ರಮುಖ ಕಾರಣ ಇದೆ. ಮತ್ತೊಂದು ಪ್ರಮುಖ ಕಾರಣ ಏನು ಅನ್ನೋದನ್ನ ನ್ಯೂಸ್ 18 ಕನ್ನಡದಲ್ಲಿ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ರಮೇಶ್ ಜಾರಕಿಹೊಳಿ ದೆಹಲಿ ಭೇಟಿ ಹಿಂದಿನ ರಹಸ್ಯ ಆದ್ರೂ ಏನು ಅಂತ ನೋಡೋದಾದ್ರೆ, ತಮ್ಮ ಆಪ್ತ ಶಾಸಕರನ್ನ ಯಾವ ಕಾರಣಕ್ಕೆ ಅವರು ಕರ್ಕೊಂಡೋಗಿದ್ದಾರೆ, ದಿಢೀರ್ ಅಂತ ಹೋಗಿರೋದು ಯಾಕೆ ದೆಹಲಿಗೆ ತಮ್ಮ ಆಪ್ತ ಶಾಸಕರ ಜೊತೆ ಅನ್ನುವ ಪ್ರಶ್ನೆಗೆ ಉತ್ತರ ಕೂಡ ಇದೆ. ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ, ದೋಸ್ತಿಗೆ ಟಕ್ಕರನ್ನ ಕೊಡ್ತಾರ ರಮೇಶ್ ಜಾರಕಿಹೊಳಿ ಅವರು ಅನ್ನುವ ಪ್ರಶ್ನೆ ಕೂಡ ಇದೆ. ಕಾಂಗ್ರೆಸ್ನಲ್ಲೇ ಇದ್ದು ರೂಪಿಸಿದ್ದಾರ ರಣತಂತ್ರವನ್ನ. ಸಾಹುಕಾರನ ರಣತಂತ್ರಕ್ಕೆ ದೋಸ್ತಿ ನಾಯಕರು ಕೂಡ ಕಂಗಾಲಾಗಿದ್ದಾರೆ. ಯಾವ ರೀತಿಯಾದಂತಹ ರಣತಂತ್ರ ಅದು? ಯಾವ ರೀತಿಯಾಗಿ ಟಕ್ಕರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ದೋಸ್ತಿ ನಾಯಕರಿಗೆ? ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ದೋಸ್ತಿ ನಾಯಕರಿಗೆ ಯಾವ ರೀತಿಯಾಗಿ ಟಕ್ಕರನ್ನ ಕೊಡೋದಕ್ಕೆ ರಮೇಶ್ ಜಾರಕಿಹೊಳಿ ಅವರು ಮುಂದಾಗಿದ್ದಾರೆ? ಇಲ್ಲಿ ಪ್ರಮುಖವಾಗಿ ಬೆಳಗಾವಿ ಚಿಕ್ಕೋಡಿ ಲೋಕಸಭೆ ಚುನಾವಣೆಯಲ್ಲಿ ತಟಸ್ಥವಾಗಿರೋದಕ್ಕೆ, ನ್ಯೂಟ್ರಲ್ ಆಗಿರೋದಕ್ಕೆ ರಮೇಶ್ ಜಾರಕಿಹೊಳಿ ಅವರು ಸಿದ್ಧರಾಗಿದ್ದಾರೆ. ದೋಸ್ತಿ ಅಭ್ಯರ್ಥಿಗಳ ವಿರುದ್ಧ ಒಳಗೊಳಗೆ ರಣತಂತ್ರವನ್ನ ಹೆಣಿತಾ ಇದ್ದಾರಾ ಅನ್ನುವ ಪ್ರಶ್ನೆ ಕೂಡ ಇದೆ. ಬಿಜೆಪಿ ಅಭ್ಯರ್ಥಿಗಳಿಗೆ ಬೆಂಬಲಿಸಲು ರಮೇಶ್ ಜಾರಕಿಹೊಳಿ ಅವರು ತಯಾರಿಯನ್ನ ನಡೆಸಿದ್ದಾರಾ? ಹಾಗಾದ್ರೆ ಯಾಕೆಂದ್ರೆ ತುಂಬಾ ಕಂಪ್ಲೀಟ್ ಆಗಿ ಸ್ಟ್ರಾಂಗ್ ಆಗಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ. ಏನೋ ಈ ಕುರಿತಾದ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಂದ್ರಕಾಂತ್ ಸುಗಂಧಿ, ಇಲ್ಲಿ ಅಸಲಿ ಕಾರಣನೇ ಬೇರೆ ಇದೆ ದೆಹಲಿಗೆ ಹೋಗಿರುವಂತದ್ದು. ಅದು ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಬಿಜೆಪಿ ಬೆಂಬಲಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಚಂದ್ರಕಾಂತ್ ಸುಗಂಧಿ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ರಮೇಶ್ ಜಾರಕಿಹೊಳಿ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರನ ಕೈ ತಪ್ಪಿಸೋದ್ರ ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ಕಾರಣ ಕೂಡ ಹೇಳ್ತಾ ಇದ್ವಿ, ಏನದು ಅಂತ? ಪೃಥ್ವಿರಾಜ್, ಪ್ರಮುಖವಾಗಿ ಏನಂತಂದ್ರೆ ರಮೇಶ್ ಜಾರಕಿಹೊಳಿ ನಡೆ ಈಗ ತೀವ್ರ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇಷ್ಟು ದಿನ ಬೆಂಗಳೂರಿನಲ್ಲಿ ಕುರಿತು ಅನೇಕ ಚರ್ಚೆಗಳು ಮಾಡ್ತಾ ಇದ್ರು ಬೆಂಬಲಿಗರ ಸಭೆಕಂತಂದ್ರೆ, ನಿನ್ನೆ ದಿಢೀರ್ನೆ ದೆಹಲಿಗೆ ಹೋಗಿದ್ದು ಈಗ ಚರ್ಚೆಗೆ ಗ್ರಾಸವಾಗಿದೆ. ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಈಗ ಕಾಂಗ್ರೆಸ್ನಿಂದ ಸಂಪೂರ್ಣವಾಗಿ ದೂರವಾಗಿದ್ದಾರೆ. ಕಾಂಗ್ರೆಸ್ನ ಯಾವೊಬ್ಬ ಮುಖಂಡರ ಜೊತೆಗೆ ಅವರು ಸಂಪರ್ಕದಲ್ಲಿಲ್ಲ. ಆದ್ರೆ ಈಗ ದೆಹಲಿಗೆ ತೆರಳಿದ್ರ ಹಿಂದೆ ಬಿಜೆಪಿ ನಾಯಕರ ಭೇಟಿಗೆ ಏನಾದರೂ ತೆರಳಿದ್ರ ಅಂತಕ್ಕಂಥದ್ದು ಕೂಡ ಕಾರಣವಾಗಿದೆ. ಏನು ಇತ್ತೀಚೆಗೆ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆಗೆ ಸಭೆ ಕರೆದಂತ ಸಿದ್ದರಾಮಯ್ಯ ಅವರು ಕರೆದಂತ ಸಭೆಗೂ ಕೂಡ ರಮೇಶ್ ಜಾರಕಿಹೊಳಿ ಗೈರಾಗಿದ್ರು. ಈ ಮೂಲಕ ಕಾಂಗ್ರೆಸ್ನಿಂದ ಸಂಪೂರ್ಣವಾಗಿ ಅಂತರವನ್ನು ಕೈಗೊಂಡಿದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಅಂದ್ರೆ ಗೋಕಾಕ್ ಸೇರಿದಂತೆ ಸವದತ್ತಿ, ಅಥಣಿಯಲ್ಲಿ ತನ್ನದೇ ಪ್ರಭಾವ ಹೊಂದಿದ ರಮೇಶ್ ಜಾರಕಿಹೊಳಿ ಈ ಬಾರಿಯ ಚುನಾವಣೆಯಲ್ಲಿ ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಅವರು ಏನಾದ್ರೂ ಪರೋಕ್ಷವಾಗಿ ಬಿಜೆಪಿಗೆ ಬೆಂಬಲ ಕೊಡ್ತಾರಾ ಅಂತಕ್ಕಂಥದ್ದು ಅನ್ನೋ ಬಗ್ಗೆ ಕೂಡ. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಐಟಿ ರೇಡ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. 2 ಕೋಟಿ ಹಣ ಯಾರದ್ದು ಗೊತ್ತಾ? ಹಣದ ಹಿಂದಿರುವಂತ ಪ್ರಭಾವಿ ಯಾರು ಅನ್ನುವ ಪ್ರಶ್ನೆ ಇಲ್ಲಿ ಎದ್ದಿರುವಂತದ್ದು. ಮೊನ್ನೆ ಅಷ್ಟೇ ನೋಡಿದ್ವಿ, 2 ಕೋಟಿ ಹಣ ಸಿಕ್ಕಿತ್ತು. ಐಟಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಈ 2 ಕೋಟಿ ಹಣ ಹಿಂದಿರುವಂತ ಪ್ರಭಾವಿಯಾದ್ರು ಯಾರು? ಇಲ್ಲಿ ಐಟಿ ರೇಡ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಅವತ್ತು ಐಟಿ ರೇಡ್ ಆದಂತಹ ಸಂದರ್ಭದಲ್ಲೇ ಸಾಕಷ್ಟು ಪ್ರಶ್ನೆಗಳು ಎದ್ದಿದ್ವು. 2 ಕೋಟಿ ಹಣ ಯಾರದ್ದು, ಏನು, ಎಲ್ಲಿಂದ ಬಂತು, ಯಾರಿಂದ ಕಲೆಕ್ಟ್ ಮಾಡಿದ್ರು ಅನ್ನುವ ವಿಚಾರಗಳೆಲ್ಲವೂ ಕೂಡ ಎದ್ದಿದ್ವು. ಇಲ್ಲಿ ಪ್ರಮುಖವಾಗಿ ಚುನಾವಣೆಗಾಗಿ ಸಂಗ್ರಹಿಸಿದ್ರ ಈ ಒಂದು ಹಣವನ್ನ ಅನ್ನುವ ಪ್ರಶ್ನೆ ಕೂಡ ಇದೆ. ಇಲ್ಲಿ ಬಿಸ್ನೆಸ್ಗಾಗಿ ತಂದಿದ್ರ ಹಣವನ್ನ, ಅಷ್ಟಕ್ಕೂ ಆ ಹಣ ಯಾರದ್ದು ಗೊತ್ತಾ ಅನ್ನುವ ಪ್ರಶ್ನೆ ಇಲ್ಲಿ ಇರುವಂತದ್ದು. ಪ್ರಮುಖವಾಗಿ ಚುನಾವಣೆಗೋಸ್ಕರ ಈ ಒಂದು ಹಣವನ್ನ ಸಂಗ್ರಹಿಸಿದ್ರ ಅಥವಾ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಹೇಳ್ತಾನೆ ಹೋಗ್ತಾ ಇದೆ. ಚುನಾವಣೆಗೆ ಅಂದ್ರೆ ಹಣವನ್ನ ಸಂಗ್ರಹಿಸಿದ್ದ ಅಥವಾ ಬಿಸ್ನೆಸ್ಗಾಗಿ ತಂದಿದ್ರ ಈ ಒಂದು ಹಣವನ್ನ ಅನ್ನುವ ಪ್ರಶ್ನೆಗೆ. ಹಾಗೆ ಹಣದ ಹಿಂದಿರುವಂತ ಆ ಪ್ರಭಾವಿ ವ್ಯಕ್ತಿ ಆದ್ರೂ ಯಾರು? ರಾಜಕೀಯ ಮುಖಂಡರಿಗೆ ಸೇರಿದ್ದು ಅಂತ ಹೇಳ್ತಾ ಇದೆ ಐಟಿ ಇಲಾಖೆ.
ವಿಚಾರಣೆ ನಡೀತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಐಟಿ ಇಲಾಖೆಯ ಅಧಿಕಾರಿಗಳು. ಪ್ರಭಾವಿ ವ್ಯಕ್ತಿಗೆ ಸೇರಿದಂತಹ ಹಣ ಅಂತೆ, ಅದು 2 ಕೋಟಿ ಹಣಕ್ಕೆ ಇಲ್ಲವಂತೆ ಯಾವುದೇ ರೀತಿಯಾದಂತಹ ದಾಖಲೆಗಳು. ಸೊ ಹೀಗಾಗಿ ಐಟಿ ಪ್ರಾಥಮಿಕ ತನಿಖೆ ವೇಳೆ ಮಾಹಿತಿ ಲಭ್ಯವಾಗ್ತಾ ಇದೆ. ಐಟಿ ಇಲಾಖೆ ಡಿಜಿ ಆಗಿರುವಂತಹ ಬಾಲಕೃಷ್ಣನ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಯಾವುದೇ ರೀತಿಯಾದಂತಹ ದಾಖಲೆಗಳು ಇಲ್ಲ, ಸಿಕ್ಕಿರುವಂತ 2 ಕೋಟಿ ಹಣಕ್ಕೆ ಪ್ರಭಾವಿ ವ್ಯಕ್ತಿ ಅವರ ಕೈವಾಡ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ಪ್ರಕರಣದಲ್ಲಿ. We got a tip off that there was somewhere some cash was being kept, which is unaccounted cash. So we have 1.67 crore in that particular case. There have been cash seizures all over Karnataka. There is another 50 lakhs we found with somebody near Hubli, another 20 lakhs which was seized from Hubli airport. So these things are happening all over Karnataka. There is a great deal of enhanced alertness and activity on behalf of the SST teams, of the Chief Electoral Officer, of the entire thing. So it's good that very early in the day that we have been able to make a breakthrough, and we'll continue to be active. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮುನಿರಾಜು, 2 ಕೋಟಿ ಹಣ ಐಟಿ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಪೃಥ್ವಿ, ಈ 5 ಕೋಟಿ ಹಣಕ್ಕೆ ಇಷ್ಟು ದಿನ ಯಾರಿಗೆ ಸೇರಿದ್ದು ಮತ್ತು ಅದು ಯಾರಿಗೆ ಹೋಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಬಹಳ ನಿಗೂಢವಾದಂತ ಒಂದು ಮಾಹಿತಿ ಇತ್ತು. ಆದ್ರೆ ಇದೀಗ ಡಿಜಿ ಅಧಿಕಾರಿಗಳೇ ಅದಕ್ಕೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದು ಪ್ರಭಾವಿ ವ್ಯಕ್ತಿಯೊಬ್ಬರಿಗೆ ಸೇರಿದಂತ ಹಣ ಅಂತ ಹೇಳಿ ಗೊತ್ತಾಗಿರೋದು. ಏನು ಚುನಾವಣೆ ಸಂದರ್ಭದಲ್ಲಿ ಅದನ್ನ ಸಂಗ್ರಹ ಮಾಡಿ ಬೇರೆ ಬೇರೆ ಒಂದು ಖರ್ಚು ವೆಚ್ಚಗಳಿಗೆ ಒಂದು ಉಪಯೋಗಕ್ಕೆ ಅದನ್ನ ಕಲೆಕ್ಟ್ ಮಾಡ್ತಿದ್ರು ಅನ್ನೋ ಒಂದು ಮಾಹಿತಿ ಸಹ ಈಗ ಸಿಕ್ಕಿರುತ್ತದೆ. ಮತ್ತೆ ಅದೇ ರೀತಿ ಈ ಹಣವನ್ನ ಬೇರೆ ಬೇರೆ ಒಂದು ಚುನಾವಣೆ ದೃಷ್ಟಿಯಿಂದ ಕಲೆಕ್ಟ್ ಮಾಡಿ ಅದನ್ನ ಬೇರೆ ಫಂಡಿಂಗ್ಗೋಸ್ಕರ ಇದನ್ನು ಯೂಸ್ ಮಾಡ್ತಿದ್ರು ಅನ್ನೋ ಗುಮಾನ್ ಈಗ ಐಟಿ ಅಧಿಕಾರಿಗಳಿಗೆ ಬಂದಿದೆ. ಆದ್ರಿಂದ ಇದನ್ನ ವಿಸ್ತೃತವಾಗಿ ತನಿಖೆಯನ್ನ ಐಟಿ ಅಧಿಕಾರಿಗಳು ಮಾಡ್ತಾ ಇತ್ತು. ಇದರ ಹಿಂದೆಗಡೆ ಪ್ರಭಾವಿ ವ್ಯಕ್ತಿ ಮತ್ತೆ ಕೆಲವರು ಅಧಿಕಾರಿಗಳು ಸಹ ಸೇರ್ಪಡೆ ಆಗಿರುವಂತಹ ಶಂಕೆ ಈಗ ಐಟಿ ಅಧಿಕಾರಿಗಳಿಗೆ ವ್ಯಕ್ತವಾಗಿರೋದ್ರಿಂದ ಈಗ ಕೂಲಂಕುಷವಾಗಿ ಐಟಿ ಅಧಿಕಾರಿಗಳು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಸುಮಾರು 2 ಕೋಟಿ ಹಣವನ್ನ ಬೇರೆ ಬೇರೆ ಕಡೆ ಸಂಗ್ರಹ ಮಾಡಿದ್ದಾರೆ ಅನ್ನೋ ಮಾಹಿತಿ ಈಗ ಅವರಿಗೆ ಸಿಕ್ಕಿರುವಂತದ್ದು. ಏನು ಬೆಂಗಳೂರು, ಹುಬ್ಬಳ್ಳಿ ಹಾಗೂ ಬೇರೆ ಬೇರೆ ಕಡೆಗಳಲ್ಲಿ ಐಟಿ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ನಡೆಸಿ ಸುಮಾರು 2 ಕೋಟಿ ರೂಪಾಯಿಯಷ್ಟು ಹಣವನ್ನ ಸಂಗ್ರಹ ಮಾಡಿದ್ದು ಮತ್ತೆ ಅವುಗಳ ಮೇಲೆ ದಾಳಿ ನಡೆಸಿ ಈಗ ಜಪ್ತಿ ಮಾಡಿರುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.